ಗೌರವ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಮಾಡಿ ಈ ಚುನಾವಣೆಯ ಆರ್ಥಿಕ ಭಾರ ನಿಮ್ಮಂತಹ ಸಾಮಾನ್ಯ ಜನರ ಮೇಲೆ ಹಾಕುವ ಕಿಂದಿ ಸೋಮಣ್ಣವ್ರು ಹೋಗಬೇಕಾಗಿದೆ, ಬಿಜೆಪಿ ಅಭ್ಯರ್ಥಿಗೆ ಹೋಗಬೇಕಾಗಿದೆ. 700 ರೂಪಾಯಿ ಸರ್ಕಾರ ಎಲ್ಲ ಹಂತದಲ್ಲಿ ವಿಫಲ ಆಗಿದೆ. ಕಂದಾಯ ಮನೆ ಜನರಿಗೆ ನೆಮ್ಮದಿ ಇತ್ತು, ಅಲ್ಪಸಂಖ್ಯಾತರಿಗೆ, ದುರ್ಬಲ ಜನರಿಗೆ, ಹಿಂದೂ ಜನಾಂಗಕ್ಕೆ ನೆಮ್ಮದಿ ಇತ್ತು, ಇದೆಲ್ಲ ಕಳ್ಕೊಂಡಿದ್ದೇವೆ. ಕಾನೂನು ವ್ಯವಸ್ಥೆ ಕುಸಿದಿದೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಹೋಗಬೇಕಾಗಿದೆ. 700 ರೂಪಾಯಿಗೆ ಅಧಿಕಾರ ತೆರಿಗೆ ಹೋಗಿದೆ, ಗೆಲ್ಲಿಕ್ಕೆ ಸಾಧ್ಯ. ಯಾವ ಮತದಾರರು ಮತದಾರರ ಶಿಕ್ಷೆ. ಹಾಗಾಗಿ ಸರಿಯಾದ ಪಾಠ ಬಿಜೆಪಿ ಸರ್ಕಾರಕ್ಕೆ, ಅದರಲ್ಲಿ ಸೋಮಣ್ಣವರು ಕೊಡಬೇಕು, ಬಿಜೆಪಿ ಅಭ್ಯರ್ಥಿ ಕೊಡಬೇಕಾಗಿ ತಮಿಳುನಾಡು ವಿನಂತಿ ಮಾಡ್ತಾರೆ. ಯಾಕಂದ್ರೆ ನಿಮ್ಮಲ್ಲಿದ್ದ ಸ್ವಾಭಿಮಾನ, ನಿಮ್ಮ ಸ್ವಾಭಿಮಾನಕ್ಕೆ ದ್ರೋಹ ಮಾಡಿದ್ದಾರೆ. ಹಾಗಾಗಿ ಆ ಸ್ವಾಭಿಮಾನಕ್ಕೆ ದ್ರೋಹ ಮಾಡಿದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಏನು ಬಿಜೆಪಿ ಹೋಗಿದ್ದಾರೆ, ಏನು ಕಾಂಗ್ರೆಸ್ ಅಭಿವೃದ್ಧಿ ಮಾಡಬಹುದಿಲ್ಲ. ಹಿರಿಯರ ಆಶೀರ್ವಾದ ಮಾಡಬೇಕು, ತಾಯಿಯರ ಆಶೀರ್ವಾದ ಮಾಡಬೇಕು. ಇವತ್ತು ಸಂಪೂರ್ಣ ಬೆಂಬಲ ಸಹಕಾರ ಕೊಟ್ಟು ಕನಿಷ್ಠ 50,000 ಓಟ್ದಿಂದ ಅವರು ಆರ್ಕೋಬೇಕಾಗಿ ನಾನು ಅನ್ಕೊಂಡಿದ್ದೇನೆ. ಹಾಗಾಗಿ ಮತದಾರ ಬಂದು ಹೋಗಿದ್ದೇನೆ. 18ನೇ ತಾರೀಕು ತಪ್ಪದೆ ತಮ್ಮ ಅಮೂಲ್ಯವಾದ ಪವಿತ್ರವಾದ ಮತ ಕಾಂಗ್ರೆಸ್ ಪಕ್ಷ ಪರವಾಗಿ, ಹಸ್ತಪರವಾಗಿ ಚಲಾಯಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರಿಗೆ ಆಶೀರ್ವಾದ ಮಾಡಿ ಸೇಡಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ತಾಯಂದಿರ ಎಲ್ಲ ಯುವಕ ಮಿತ್ರರ, ಇವತ್ತು ನಾವೆಲ್ಲರೂ ಕೂಡ ಅಭ್ಯರ್ಥಿ ಜೊತೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮ ಬಳಿಗೆ ಬರ್ತಾ ಇದ್ದೀವಿ. ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಸೋಮಣ್ಣವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದರು. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಕೇವಲ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮಂತ್ರಿ ಆಗಲಿಕ್ಕೋಸ್ಕರವಾಗಿ ಯಾವ ಪಕ್ಷ ಇವರನ್ನ ರಾಜಕೀಯವಾಗಿ ಶಕ್ತಿ ಕೊಟ್ಟಿತ್ತು ಆ ಪಕ್ಷಕ್ಕೆ ಮೋಸ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರೆ. ಅದಕ್ಕೇನು ಅವ್ರು ಹೇಳ್ತಾರೆ ಅಂತಂದ್ರೆ, ನಾನು ಅಭಿವೃದ್ಧಿ ಮಾಡಲಿಕ್ಕೆ ಹೋಗಿದ್ದೀನಿ ಬಿಜೆಪಿಗೆ ಅಂತೇಳಿ. ವಿರೋಧ ಪಕ್ಷದಲ್ಲಿದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಹಣ ಬಿಜೆಪಿಯವ್ರ ಸ್ವಂತ ಹಣ ಏನಲ್ಲ. ಈ ರಾಜ್ಯದ 6 ಕೋಟಿ ಜನರ ಶ್ರಮದಿಂದ ಬರ್ತಕ್ಕಂಥ ತೆರಿಗೆ ಹಣ ಅಂತಕ್ಕಂಥದನ್ನ ಸೋಮಣ್ಣವರು ಅರ್ಥ ಮಾಡ್ಕೋಬೇಕಾಗ್ತದೆ. ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಜನರು ಕೊಟ್ಟಂತ ತೆರಿಗೆಯನ್ನ ಸಮಾನವಾಗಿ ಖರ್ಚು ಮಾಡಿ ಸಮಾನವಾಗಿ ರಾಜ್ಯದ ಬೆಳವಣಿಗೆಯನ್ನು ಮಾಡತಕ್ಕಂಥದ್ದು ಯಾವುದೇ ಸರ್ಕಾರದ ಆದ್ಯ ಕರ್ತವ್ಯ. ವಿರೋಧ ಪಕ್ಷದಲ್ಲಿದ್ರು ಈ ರಾಜ್ಯದ ಖಜಾನೆಯನ್ನ ಲೂಟಿ ಮಾಡಿದರು. ಆರ್ಥಿಕ ಪರಿಸ್ಥಿತಿ ಆಳ್ಗೆಡುವಿದ್ದಾರೆ. ಸಂಬಳ ಕೊಡ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಇವತ್ತೇನಾದ್ರೂ ಬೆಂಗಳೂರು ನಗರದಲ್ಲಿ ಅಭಿವೃದ್ಧಿ ಕೆಲಸ ನಡೀತಾ ಇದ್ರೆ ರಾಜ್ಯ ಸರ್ಕಾರದ ಹಣದಿಂದ ಅಲ್ಲ, ಕೇಂದ್ರ ಸರ್ಕಾರ ಅವರು ಕೊಡ್ತಕ್ಕಂಥ ನರ್ಮ್ಸ್ ಯೋಜನೆಯಲ್ಲಿ ಬರ್ತಕ್ಕಂಥ ಹಣ ಅಂತಕ್ಕಂಥದನ್ನ ನಾನು ಮನೆ ಮತದಾರರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಟಾರ್ ರಸ್ತೆ ಆಗ್ತಾ ಇದ್ರೆ, ಕುಡಿಯ ನೀರನ್ನು ಆಗ್ತಾ ಇದ್ರೆ, ಕೆಎಸ್ಆರ್ಟಿಸಿ ಬಸ್ಗಳು ಹೊಸ ಬಸ್ಗಳು ಬರ್ತಾ ಇದ್ರೆ, ಬಸ್ ಸ್ಟ್ಯಾಂಡ್ಗಳಾಗ್ತಾ ಇದ್ರೆ, ಚರಂಡಿ ವ್ಯವಸ್ಥೆ ಆಗ್ತಾ ಇದ್ರೆ, ಇವೆಲ್ಲಕ್ಕೂ ಕೂಡ ಮನಮೋಹನ್ ಸಿಂಗ್ ರವರು ನರ್ಮ್ಸ್ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥ ಹಣ ಅದು ಕೇಂದ್ರದ ಹಣ, ಯಡಿಯೂರಪ್ಪನವರ ಹಣನೂ ಕೂಡ ಅಲ್ಲ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಹಣ ಅಲ್ಲ. ಈಗ ಕೇಂದ್ರ ಸರ್ಕಾರದ ಹಣ ಬಿಜೆಪಿ ಜಾತ್ರೆ ಮಾಡ್ತಾ ಇದ್ದಾರೆ. ಇಲ್ಲ ಅದಕ್ಕೆ ಆ ಜಾತ್ರೆಯಲ್ಲಿ ಸೋಮಣ್ಣ ಕೂಡ ಒಡೆಯಕೊಂಡು ಹೋಗಿದ್ದಾರೆ. ಇವತ್ತು ಪಕ್ಷಾಂತರ ಮಾಡಿ ತನಗೆ ಶಕ್ತಿ ಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ ಇವತ್ತು ಬಿಜೆಪಿಗೆ ಸ್ವಾರ್ಥಕ್ಕೋಸ್ಕರ ಹೋಗಿದಾರಲ್ಲ, ಅವ್ರಿಗೆ ಯಾವುದಾದ್ರೂ ರಾಜಕೀಯವಾಗಿ ನೈತಿಕ ಹಕ್ಕಿದೆಯಾ ವೋಟ್ ಕೇಳಲಿಕ್ಕೆ? ನಮ್ಮಲಿಯಾಗಿರ್ಬೇಕಾದ್ರೆ, ಒಂದು ತಾಯಿಯ ಮಕ್ಕಳಂತಿರ್ಬೇಕಾದ್ರೆ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು ಎಲ್ಲ ಕೂಡ ಒಂದು ತಾಯಿ ಮಕ್ಕಳಾಗಿರ್ಬೇಕು. ಬಡವರು, ಶ್ರೀಮಂತರು
ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು, ಒಂದು ತಾಯಿ ಮಕ್ಕಳಾಗಿರ್ಬೇಕು ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರವೇ ಸಾಧ್ಯ ಹೊರತು ಬಿಜೆಪಿಯಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮಾನ್ಯ ಅಧ್ಯಕ್ಷ, ಮಾನ್ಯ ಬಂಧುಗಳೇ, ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ.